ಬನ್ನಿ ಸರ್. ಬಂದ್ರಾ? ಈಗ ತಾವೇ ತಮ್ಮ ಬಾಯಾರ ಏನ್ ನಡೀತು ಅಂತ ಹೇಳಿ. ಸರ್, ನಿನ್ನೆ ಇವ್ರು ನನ್ನ ಹತ್ರ ಬಂದು ಈ ತರ ಒಂದ್ ಲೂನಾದಲ್ಲಿ ನಂದಕುಮಾರ್ ಅಂತ ಬರ್ತಾರೆ, ಅವ್ರ ಗಾಡಿಗೆ ಗುದ್ದು ಮೂರ್ಛೆ ಹೋಗೋ ತರ ಆಕ್ಟ್ ಮಾಡು, 5,000 ಕೊಡ್ತೀನಿ ಅಂದ್ರು. ಅದಾದ್ಮೇಲೆ ಗಾಡಿಲಿರೋ ದುಡ್ಡನ್ನ ಇವರೇ ತಗೊಂಡಿದ್ದು ಸರ್. ನಮ್ಮನೆ ಯಾಕೋ ಬಂದೆ? ಎಷ್ಟೋ ಧೈರ್ಯ ನಿನ್ಗೆ? ಮನೇಲಿ ಹೇಳಿ ಬಂದಿದ್ಯಾ ಇವತ್ತು ಕೈ ಕಾಲು ಎರಡು ಮುಡಿಸ್ಕೊಂಡ್ ಬರ್ತೀನಿ ಅಂತ? ಹೌದು, ನಮ್ಮ ಮನೇಲಿ ಎಲ್ಲರಿಗೂ ಹೇಳ್ಬಿಟ್ಟು ಬಂದಿದ್ದೀನಿ, ಕೈ ಕಾಲ್ ಮುರಿಸ್ಕೊಂಡ್ ಬರ್ತೀನಿ ಅಂತ ಅಲ್ಲ, ಕೈ ಕಾಲ್ನ ಮುರಿದು ಬರ್ತೀನಿ ಅಂತ. ಯಾಕೋ ಬ್ರೈನ್ ಏನಾದ್ರೂ ಡ್ಯಾಮೇಜ್ ಆಗಿದ್ಯಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಬ್ರೈನು ಡ್ಯಾಮೇಜ್ ಆಗುತ್ತೆ, ಆದ್ರೆ ನಂದಲ್ಲ, ಈ ಮನೇಲಿರೋರು ಎಲ್ಲರ ಬ್ರೈನು ಡ್ಯಾಮೇಜ್ ಆಗುತ್ತೆ ಅಂತ ಶಾಕಿಂಗ್ ಅಂಡ್ ಬ್ರೇಕಿಂಗ್ ನ್ಯೂಸ್ ಕೊಡ್ತೀನಿ. ಚಿತ್ತ ಕೈ ಕಾಲರ ಹಿಡಿಯೋಷ್ಟು ಸೊಕ್ಕ ನಿನ್ಗೆ? ಬಿಡೋ ಡಾರ್ಲಿಂಗ್, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ನೀನ್ ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ಜೂರಿ ಅವ್ರಿಗೆ ಹೇಳ್ಬಿಟ್ಟು ಅವಾರ್ಡ್ ಕೊಡ್ಸೋಣ ಅಂತ ಅನ್ಕೊಂಡಿದೀನಿ. ನಾರ್ಮಲ್ ಅವಾರ್ಡ್ ಅಲ್ಲ, ಜನ ಮೆಚ್ಚಿದ ಮಗ ಅವಾರ್ಡ್. ಮುಚ್ಕೊಂಡು ಬಾರಲ್ಲೇ. ಯಜಮಾನ್ರೆ, ರಮೇಶ, ಯಾವಾಗ ಬಂದ್ರಿ? ಏನ್ ನಡೀತಾ ಇದೆ ಇಲ್ಲಿ? ಅದೆಲ್ಲ ಆಗಿರ್ಲಿ. ಏನಪ್ಪಾ ದೊಡ್ಡ ಮನುಷ್ಯ, ಅವಾಗಿಂದ ನಿನ್ಗೆ ಫೋನ್ ಮಾಡ್ತಾನೆ ಇದೀವಿ, ಫೋನ್ ತೆಗಿಯಕ್ಕಾಗಲ್ವ ನಿನ್ಗೆ? ಎಲ್ಲೋಗಿದ್ದೆ? ನಾನು ದುಡ್ಡು ಹೊಂದ್ಸಕ್ ಹೋಗಿದ್ದೆ. ಹಾ, ಎಲ್ಲಿ ಮತ್ತೆ ದುಡ್ಡು? ಎಲ್ಲಿ? ಯಜಮಾನ್ರೆ, ನಿಮ್ಮೆಲ್ರ ಆತಂಕ ನನಗೆ ಗೊತ್ತಾಗತ್ತೆ. ನೀವೆಲ್ಲ ನಂಬಿಕೆ ಇಟ್ಟು ನನಗ್ ದುಡ್ಡು ಕೊಟ್ರಿ, ಆದ್ರೆ ದುಡ್ಡು ಕಳುವಾಗಿ ಆ ನಂಬಿಕೆಗೆ ಕೊಡ್ಲಿ ಪೆಟ್ಟು ಬಿದ್ದಿದೆ. ಹಾಗಂತ ನೀವು ಯಾರು ದುಡ್ಡಿಗೆ ಯೋಚನೆ ಮಾಡೋದು ಬೇಡ. ದುಡ್ಡು ವ್ಯವಸ್ಥೆ ನಾ ಮಾಡ್ತಾ ಇದ್ದೀನಿ. ದುಡ್ಡು ಬಂದ ತಕ್ಷಣ ಶಾಮಿಯಾನ ಹಾಕ್ಸಿ ಗಣೇಶನ್ ತಂದು ಹಬ್ಬ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಾಲಾವಕಾಶ ಕೊಡಿ. ಹಾ, ಅಪ್ಪ ಮಗ ಇಬ್ರು ಸೇರ್ಕೊಂಡು ಏನ್ ಕತೆ ಹೊಡಿತಾ ಇದ್ದೀರಾ? ಕತೆನ ಏನ್ ಹೇಳ್ತಾ ಇದ್ದೀರಾ ರಮೇಶ? ನೀನ್ ಕಿರಿ ಮಗ ನೋಡಿದ್ರೆ ಚಂದ್ರಕಾಂತ್ ಅವ್ರ ಮನೇಲಿ ದುಡ್ಡಿದೆ ತರ್ತೀನಿ ಅಂತ ಹೋಗಿದ್ದಾನೆ. ಗಿರಿಜಾ, ಏನ್ ನಡೀತಾ ಇದೆ ಇಲ್ಲಿ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ರೀ. ವಲ್ಲಭ ಹಾಗೆ ಹೇಳಿ ಅವನಿಗೆ ಹೋಗಿದ್ದಾನೆ. ನಿನ್ನ ಮಗ ನಾವೇ ದುಡ್ಡು ಕದಿತೀವಿ ಅನ್ನೋ ತರ ಮಾತಾಡಿದ್ದಾನೆ. ಊರ್ ಜನರ ಮುಂದೆ ನಮ್ಮ ಮರ್ಯಾದೆ ಕಳೆದಿದ್ದಾನೆ. ಇಷ್ಟು ದಿವಸ ಅವನ ಬಗ್ಗೆ ನನ್ನ ಮನಸ್ಸಲ್ಲಿ ಏನೂ ಇರಲಿಲ್ಲ, ಆದ್ರೆ ಈಗ ಅವನೇ ಕೆಣಕಿದ್ದಾನೆ. ಈ ತಪ್ಪು ಏನಾದ್ರು ಆ ದುಡ್ಡು ಅಲ್ಲೇ ಇತ್ತು ಈಗಿಲ್ಲ ಅಂತ ಏನಾದ್ರು ಅಂದ್ರೆ ನಿನ್ನ ಮಗನ ಸುಮ್ಮನೆ ಬಿಡಲ್ಲ. ಪಕ್ಕ ಅವನು ಅದನ್ನ ಹೇಳೋದೋಣ. ಯಾಕೆಂದ್ರೆ ನಮ್ಮ ಮನೇಲಿ ಆ ದುಡ್ಡೆಲ್ಲಿದೆ ಹೇಳು? ಅಪ್ಪನ ತಪ್ಪನ್ನ ಮುಚ್ಚಾಕೋದಿಕ್ಕೆ ಅಪ್ಪ ಮಕ್ಕಳು ಇಬ್ರು ಸೇರಿ ನಾಟಕ ಆಡ್ತಾ ಇದಾರೆ. ಊರು ಜನರ ಕಣ್ ತಪ್ಪಿಸ್ಬೇಕಲ್ಲ, ಅದಕ್ಕೆ ನಮ್ಮ ಮೇಲೆ ಅಪವಾದ ಹೊರಿಸ್ತಾ ಇದಾರೆ. ಇರೋ ನಿನ್ ಮಗನ ಕತ್ತಿಡ್ದು ಆಚೆ ಕರ್ಕೊಂಡ್ ಬರ್ತೀನಿ, ಅವಾಗ ಗೊತ್ತಾಗುತ್ತೆ. ನಿನಗ್ ಮಾತ್ರ ಶಿಕ್ಷೆ ಆಗುತ್ತೆ ಅನ್ಕೊಂಡಿದ್ದೆ, ಈಗ ಆ ಶಿಕ್ಷೆನಲ್ಲಿ ಅವನು ಅರ್ಧ ತಗೋತಾನೆ. ಬಿಡ ಬಿಡ. ಸಾರಿ ಅತ್ತೆ, ಸತ್ಯ ಹೊರಗಡೆ ಬರ್ಬೇಕು ಅಂದ್ರೆ ಇವನನ್ನ ಬಲವಂತಾಗಿ ಹೊರಗಡೆ ಕರ್ಕೊಂಡು ಹೋಗ್ಲೇಬೇಕು. ಏಯ್ ತೆಗಿಯ ಕೈ, ಯಾಕೆ ಅವನು ಹೇಳ್ಕೊಂಬತ್ತಿದ್ದಿ ನೀನು? ಕೂಲ್ 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 ಜೆಂಟಲ್ಮ್ಯಾನ್, ದುಡ್ಡೆಲ್ಲಿದೆ ಅಂತ ಎಲ್ರಿಗೂ ಹೇಳು. ದುಡ್ಡು? ಯಾವ ದುಡ್ಡು? ಡ್ರಾ ಮಾಡೋದ್ ಬಿಟ್ಟು ನಿಜ ಹೇಳೋ, ಇಲ್ಲ ಅಂದ್ರೆ ಕಪಾಲು ಕೊಡ್ತೀನಿ. ಊರ್ನವ್ರು ಕೊಟ್ಟಿದ್ ದುಡ್ಡು, ನಮ್ಮಪ್ಪನ್ಗೆ ಗಣೇಶ ಹಬ್ಬ ಕೊಟ್ಟಿದ್ ದುಡ್ಡು ಎಲ್ಲಿ? ಇವ್ರು ದುಡ್ಡು ಕದ್ದಿದ್ದಾನ? ಏಯ್, ಒಂದು ನಿಂಗೆ ಹುಚ್ಚಿಡ್ದಿದೆ. ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಈ ಅಪವಾದದಿಂದ ತಪ್ಪಿಸೋದಿಕ್ಕೆ ನಮ್ಮ ಮಗನ ಮೇಲೆ ಅಪವಾದ ಹೊರಿಸ್ತಾ ಇದೀಯ ನೀನು. ಬಿಡ ಕೈನಾ. ಸತ್ಯ ಬಲವಾಗಿದ್ದಾಗ ಈ ತರ ಚೀಪ್ ಟ್ರಿಕ್ಸ್ ಆಡೋ ಅಗತ್ಯ ನನಗಿಲ್ಲ. ನೀವ್ ಎಲ್ರು ಸ್ವಲ್ಪ ಹೊತ್ತು ಬಾಯಿಗೆ ಬೀಗ ಹಾಕೊಂಡು ಕೂತ್ರೆ
ಸತ್ಯ ಏನು ಅಂತ ಇವನ್ ಬಾಯಿಂದನೇ ಬಗಳಿಸ್ತೀನಿ. ಸತ್ಯ ಹೊರತೆಗಿತೀನಿ ಅಂತ ಹೇಳಿ ನನ್ನ ಮಗನ ಈ ವಿಷಯದಲ್ಲಿ ಹೇಳ್ಕೊಂಡ್ರೆ ನಾನು ಸುಮ್ಮನೆ ಇರ್ತೀನಿ ನೋಡ್ಕೊಂಡು. ಇವನು ಚಂದ್ರಕಾಂತ್ ಮಗ ಕಣೋ. ಬೇರೆಯವ್ರ ದುಡ್ಡು ಕದಿಯೋ ದರಿದ್ರ ಪರಿಸ್ಥಿತಿ ಅವ್ನಿನ್ನೂ ಬಂದಿಲ್ಲ. ಈ ಮನೆಗೆ ರಾಜ ಕಣ ಅವನು, ರಾಜ. ಇವನು ನಿಜವಾಗ್ಲೂ ರಾಜನೇ ಆಗಿದ್ದಿದ್ರೆ ಇಂಥ ಕಸ ತಿನ್ನೋ ಕೆಲ್ಸನ ಯಾಕೆ ಮಾಡ್ಬೇಕಾಗಿತ್ತು? ಹೌದು, ನಿಮ್ ಹತ್ರ ತುಂಬಾ ದುಡ್ಡಿದೆ, ಇವನ್ಗೆ ದುಡ್ಡಿನ ದರ್ದೇನಿಲ್ಲ, ಆದ್ರೆ ವೇಷ ಸಾಧಿಸೋ ದರ್ದಿದೆ. ಅದೇ ಅದೇ ಇವನ್ ಕೈಲಿ ಇಷ್ಟೆಲ್ಲಾ ಮಾಡ್ಸಿರೋದು. ಸುಮ್ನಿದ್ದೀನಿ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡ. ಇನ್ನೊಂದ್ ಏಟ್ ನನ್ ಮಗನ್ ಮೇಲೆ ಬಿದ್ರೆ ನಿನ್ನ ಹೋಗ್ಲಿಲ್ಲ ಅನ್ಸ್ಬಿಡ್ತೇನೆ. ಏಯ್ ಸಾಕ್ ಸುಮ್ನೆ ಇರೋ. ಈ 6 ಬಟನ್ ಎಲ್ಲ ನಿನ್ ಮನೇಲಿ ಇಟ್ಕೋ. ನಮ್ ಶ್ರೀಕಂಠನ ದುಡ್ಡು ಕದ್ದಿದ್ದಾನೆ ಅನ್ನೋದಕ್ಕೆ ಏನೋ ಇದೆ ಸಾಕ್ಷಿ ನಿನ್ನ ಹತ್ರ? ಗುಡ್, ವೆರಿ ಗುಡ್. ಈಗಿನ ಕಾಲದಲ್ಲಿ ಸಾಕ್ಷಿ ಇಲ್ಲ ಅಂದ್ರೆ ಯಾರು ನಂಬಲ್ಲ. ಅದಕ್ಕೆ ನಾನು ಇನ್ನೊಂದು ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಬನ್ನಿ ಸರ್. ಬಂದ್ರಾ? ಈಗ ತಾವೇ ತಮ್ಮ ಬಾಯಾರ ಏನ್ ನಡೀತು ಅಂತ ಹೇಳಿ. ಸರ್, ನಿನ್ನೆ ಇವ್ರು ನನ್ನ ಹತ್ರ ಬಂದು ಈ ತರ ಒಂದ್ ಲೂನಾದಲ್ಲಿ ನಂದಕುಮಾರ್ ಅಂತ ಬರ್ತಾರೆ, ಅವ್ರ ಗಾಡಿಗೆ ಗುದ್ದು ಮೂರ್ಛೆ ಹೋಗೋ ತರ ಆಕ್ಟ್ ಮಾಡು, 5,000 ಕೊಡ್ತೀನಿ ಅಂದ್ರು. ಅದಾದ್ಮೇಲೆ ಗಾಡಿಲಿರೋ ದುಡ್ಡನ್ನ ಇವರೇ ತಗೊಂಡಿದ್ದು ಸರ್. ಸುಳ್ಳು, ಇವ್ನು ಸುಳ್ಳು ಹೇಳ್ತಿದ್ದಾನೆ. ದೊಡ್ಡಪ್ಪ, ಅಪ್ಪ ಇವನ ನಂಬೇಡಿ ದೊಡ್ಡಪ್ಪ. ನನ್ಗೆ ಇವ್ನು ಯಾರಂತಾನೆ ಗೊತ್ತಿಲ್ಲ. ಇವನ್ನ ನೋಡ್ತಿರೋದೇ ಇದೇ ಫಸ್ಟ್ ಟೈಮು. ರಾಂಗ್ ಆನ್ಸರ್. ನೋಡು ಮರಿ, ಟೀಚರ್ಸ್ ಹತ್ರ, ಡಾಕ್ಟರ್ಸ್ ಹತ್ರ, ಪೊಲೀಸ್ ಹತ್ರ, ಹಾಗೆ ಈ ವಲ್ಲಭನ ಹತ್ರ ಸುಳ್ಳು ಹೇಳಕ್ ಹೋಗ್ಲೇಬಾರ್ದು. ಯಾಕೆ ಅಂದ್ರೆ ಚರ್ಮ ಸುಲ್ದು ಬಿಡ್ತಾರೆ. ಲಾಸ್ಟ್ ಚಾನ್ಸ್ ಕೊಡ್ತೀನಿ, ನಿಜ ಏನು ಅಂತ ಬೊಗಳು. 2 ರೇಟ್ ಕಮ್ಮಿನಾದ್ರೂ ಬೀಳುತ್ತೆ. ನೀನ್ ಇವನಿಗೆ ದುಡ್ಡು ಕೊಟ್ಟು ಸೆಟ್ ಮಾಡ್ಕೊಂಡ್ಬಿಟ್ಟು ನನ್ ಮಗನ ಈ ವಿಷಯದಲ್ಲಿ ಹೇಳಿಬೇಡ. ನೀವು ಒಂದ್ ಕನ್ನಡ ಸಾಂಗ್ ನ ಸೀರಿಯಸ್ ಆಗಿ ತಗೋಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ನನ್ನ ಹತ್ರ ಇದೊಂದೇ ಅಲ್ಲ, ಇನ್ನೂ ಒಂದ್ ಸಾಕ್ಷಿ ಇದೆ. ಶ್ರೀಕಂಠ, ನಿನ್ ಫೋನ್ ಕೊಡಪ್ಪ. ಏನು? ಫೋನಾ? ಹೌದು ಕಣೋ, ಕೊಡೋ ಫೋನ್ನ. ಏಯ್, ನನ್ ಮಗನ್ ಫೋನು ನಿನ್ಗೆ ಯಾಕೋ? ನಿಮ್ಗೆ ಸತ್ಯ ಗೊತ್ತಾಗ್ಬೇಕು ಅಂದ್ರೆ ನನ್ಗೊಂದು ಫೋನ್ ಕೊಡ್ಸಿ. ಆ ಫೋನಲ್ಲೇ ಸಾಕ್ಷಿ ಇರೋದು. ಆ ಸಾಕ್ಷಿ ನಿಮ್ಗೆ ಏನಾದ್ರೂ ಸಿಗ್ಲಿಲ್ಲ ಅಂತ ಅಂದ್ರೆ ಈಗಿಂದೀಗ್ಲೇ ಇವ್ನ್ ಕಾಲರ್ ಬಿಟ್ಟು ನಿಮ್ ಮುಂದೆ ಕೈ ಕಟ್ ನಿಲ್ತೀನಿ. ಆಮೇಲೆ ನಿಮ್ಮನೆ ಒಳಗ್ ನುಗ್ಗಿ ಈ ತರ ಎಲ್ಲ ನಾನ್ಸೆನ್ಸ್ ಮಾಡಿದಕ್ಕೆ ನನಗೆ ಏನ್ ಬೇಕಾದ್ರೂ ಮಾಡ್ಕೊಡಿ. ನನ್ ಫೋನಲ್ಲಿ ಯಾವ ಸಾಕ್ಷಿನೂ ಇಲ್ಲ, ನಾನ್ ಕೊಡಲ್ಲ. ಅಂದ್ರೆ ನೀನ್ ಏನು ತಪ್ಪು ಮಾಡಿಲ್ಲ ಅಂತ ನನಗ್ ಗೊತ್ತು, ಆದ್ರೆ ಅದು ಎಲ್ರಿಗೂ ಗೊತ್ತಾಗ್ಬೇಕು. ಕೊಡು ಫೋನು. ಇನ್ನು ಏನು ಯೋಚನೆ ಮಾಡ್ತಾ ಇದೀಯಾ? ಕೊಡು ಫೋನು. ಆ ಫೋನಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಗೊತ್ತಾಗ್ಲಿ, ಶಿವನ ನಿಂತ ಜಾಗದಲ್ಲಿ ಸಿಗದ ಹಾಕ್ಬಿಡ್ತೀನಿ. ಫೇಸ್ ಅನ್ಲಾಕು. ನೋಡಿ ಸರ್, 2 ದಿವಸದ ಹಿಂದೆ ಈ ವ್ಯಕ್ತಿಗೆ ಶ್ರೀಕಂಠ ಅವರು 5,000 ಕಳಿಸಿದ್ದಾರೆ. ಓಕೆನಾ ಸರ್? ಎರಡೇ 2 ನಿಮಿಷದ ಹಿಂದೆ
ನಿಮ್ ಮಗ ಇವನ್ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದ ಅಲ್ವಾ? ಗೊತ್ತಿಲ್ದಿರೋ ವ್ಯಕ್ತಿಗೆ ನಿಮ್ ಮಗ 5,000ನ ಏನಿಗ್ ಕೊಟ್ಟ? ಶ್ರೀಕಂಠ ಹೇಳೋ, ಯಾಕೆ ಕೊಟ್ಟೆ? ಯಾಕೆ ಕೊಟ್ಟೆ? ಅಪ್ಪ ಅದು ಇನ್ನು ಕಾಡ್ತಾ ಇದೆಯೇನೋ? ನಿಜ ಹೇಳ್ತೀಯ? ಸಾಕು, ಹೊಡಿಬೇಡ. ಹೌದು, ನಾನೇ ಕತ್ತಿದ್ದು. ನೀನ್ ಕದ್ಯಾ? ಯಾಕೋ ಇಂತ ಕೆಲಸ ಮಾಡ್ದೆ? ನಮ್ಮನ್ನೆಲ್ಲ ತಲೆ ತಶೋ ಮಾಡ್ಬಿಟ್ಟಿಯಲ್ಲ ನೀನು. ಈಗ ಮಾತ್ರ ಇನ್ನ ಸುಮ್ನೆ ಬಿಡುದಿಲ್ಲ ನಾನು ನಿನ್ನ. ಒಂದ್ ನಿಮಿಷ ಕೂಲ್ ಡೌನ್. ನಿಮ್ ಫ್ಯಾಮಿಲಿ ಡ್ರಾಮಾ ಎಲ್ಲ ಆಮೇಲೆ ಇಟ್ಕೊಳ್ಳಿ ಸರ್. ನನಗೆ ಇವಾಗ ಅರ್ಜೆಂಟ್ ಒಂದ್ ಕೆಲ್ಸ ಇದೆ ಹೊರಗಡೆ, ಅದ್ ಫಸ್ಟ್ ಆಗ್ಬೇಕು. ಏಯ್, ದುಡ್ಡೆಲ್ಲಿದೆ ಅಂತ ತೋರ್ಸೋ, ನಡಿ. ಹೇಳೋ, ಅಲ್ಲಿ ತೆಗಿಯೋ ತೆಗಿತಾ ಇಲ್ಲ.